श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. इदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 41. ಪರಿಕರ್ಮೀಯ ಸೋನಿ ಕರ್ಮೆ ಜೋನಾ ಬಲೆ ಸಮೇ ವಿಷಮೆ ಕರ್ಮ ಚಕ್ಷುಚೇರಿ ಚಾಮೆ ದೃಷ್ಟಿ ಜಯಿಸಿ. ಕರ್ಮದಲ್ಲಿದ್ದರೂ ಕರ್ಮದಿಂದಾಗಿ ಲಿಪ್ತನಾಗುವುದಿಲ್ಲ ಉತ್ತಮ ಕೆಟ್ಟವುಗಳಿಂದಾಗಿ. ಕರ್ಮ ಚಕ್ಷುವಿನ ಚರ್ಮದಿಂದಾಗಿ ದೃಷ್ಟಿ ಲಿಪ್ತವಾಗದಂತೆ. ಚರ್ಮ ಚಕ್ಷುವಿನ ಚರ್ಮದಿಂದಾಗಿ ದೃಷ್ಟಿ ಲಿಪ್ತವಾಗದಂತೆ ಉತ್ತಮ ಕೆಟ್ಟ ಕರ್ಮಗಳಲ್ಲಿದ್ದರೂ ಆ ಕರ್ಮಗಳಿಂದ ಅವನು ಲಿಪ್ತನಾಗುವುದಿಲ್ಲ. तैसा सोडवलादो आहे तयाचे रूप आता पाहे. उपपत्तीची बाहे उभवूनि सांगो. ನೋಡಬೇಕು ಮುಕ್ತನಾದವನನ್ನು ಹಾಗೂ ನೋಡಬೇಕವನ ಸ್ವರೂಪವನ್ನು. ಯುಕ್ತಿಯ ಭುಜಗಳನ್ನು ಮೇಲೆತ್ತಿ ಹೇಳುವೆನು. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ನಾನು ನನ್ನ ಯುಕ್ತಿಯ ಭುಜಗಳನ್ನು ಮೇಲೆತ್ತಿ ಹೇಳುವುದೇನೆಂದರೆ ಮುಕ್ತನಾದವನನ್ನು ನೋಡಬೇಕು ಹಾಗೂ ಅವನ ಸ್ವರೂಪವನ್ನು ಕಾಣಬೇಕು. ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ಯಾರಲ್ಲಿ ನಾನು ಕರ್ಮಕರ್ತ ಎಂಬ ಅಹಂಕಾರವಿರುವುದಿಲ್ಲವೋ ಅವನ ಬುದ್ಧಿಯು ಅಲಿಪ್ತವಾಗಿರುತ್ತದೆ. ಅವನು ಎಲ್ಲ ಜಗತ್ತನ್ನು ಸಂಹರಿಸಿದರೂ ಯಾರನ್ನೂ ಕೊಲ್ಲುವುದಿಲ್ಲ. ಆದ್ದರಿಂದ ಬಂಧನಕ್ಕೊಳಗಾಗುವುದಿಲ್ಲ. ತದೀಯ ವಿದ್ಯೇತ್ಯ ನಿದ ವಿಶ್ವಸ್ವಪ್ನಾತಃ ಧಾಂದ ಭೋಗೀತ ಹೋತ ಪ್ರಬುದ್ಧ ಅನಾದೀಜೋ. ಏಕೆಂದರೆ ಅವಿದ್ಯೆ ನಿದ್ರೆಯಲ್ಲಿ ವಿಶ್ವಸ್ವಪ್ನದ ವ್ಯವಹಾರವನ್ನಿಲ್ಲಿ ಅನುಭವಿಸುತ್ತಿದ್ದನು ಅನಾದಿಯಿಂದಿಲ್ಲಿ. ಹೇ ಅರ್ಜುನ, ಏಕೆಂದರೆ ಹೇ ಅರ್ಜುನ, ಅವಿದ್ಯೆಯ ನಿದ್ರೆಯಲ್ಲಿ ವಿಶ್ವ ಸ್ವಪ್ನದ ವ್ಯವಹಾರವನ್ನು ಇಲ್ಲಿ ಅವನು ಅನಾದಿಯಿಂದ ಅನುಭವಿಸುತ್ತಿದ್ದನು. ತೋ ಮಹಾವಾಕ್ಯ ಚೇರಿ ನಾವೇ ಗುರುಕೃಪೆ ಚೇರಿ ಥಾವೇ ಮಾಥಾ ಹಾತು ಠೇವಿಲ ನವೇ ಥಾ ಪಟಿಲ ಜೈಸ. ತತ್ವಮಸ್ಯಾದಿ ಮಹಾವಾಕ್ಯೋಪದೇಶದಿಂದ ಹಾಗೂ ಗುರುಕೃಪೆಯ ಬಲದಿಂದ ಕೇವಲ ತಲೆಯ ಮೇಲಿಡದೆ ಹಸ್ತ ಆಶೀರ್ವಾದದ ಬಡಿದು ಎತ್ತರಿಸಿದರು. ತತ್ವಮಸ್ಯಾದಿ ಮಹಾವಾಕ್ಯೋಪದೇಶದಿಂದ ಹಾಗೂ ಗುರುಕೃಪೆಯ ಬಲದಿಂದ ಕೇವಲ ತಲೆಯ ಮೇಲೆ ಆಶೀರ್ವಾದದ ಹಸ್ತವಿಡದೆ ಸದ್ಗುರುಗಳು ಬಡಿದೆಬ್ಬಿಸಿದರು. ತೈಸಾ ವಿಷಯ ಸ್ವಪ್ನೇಸಿ ಮಾಯಾ ನೀದ ಸಾಂದೂನಿ ಧನಂಜಯ ಸಹಸಾ ತೇಯಿಲ ಅದ್ವಯ ನಂದ ಪಳೆದು. ಅದರಂತೆ ವಿಶ್ವ ಸ್ವಪ್ನದಿಂದ ಮಾಯಾ ನಿದ್ರೆ ಬಿಟ್ಟು ಧನಂಜಯ ಸಹಜಯತ್ಸರವಾದನು. ಅದ್ವಯ ನಂದ ಭಾವದಿಂದ ಅವನು. ಅದರಂತೆ ಹೇ ಧನಂಜಯ, ವಿಶ್ವ ಸ್ವಪ್ನದಿಂದ ಮಾಯಾ ನಿದ್ರೆ ಬಿಟ್ಟು ಅವನು ಅದ್ವಯಾನಂದ ಭಾವದಿಂದ ಎತ್ತರವಾದನು. तेव्हा मृगजळाचे पूर दिसते एक निरंतर हारपती का चंद्रकर हा कथा जैसे
ಮೃಗಜಲದ ಮಹಾಪೂರ ಕಾಣುವಂತದು ಅಖಂಡ ನಿರಂತರ ಅಡಗಿ ಹೋಗುವುದು ಚಂದ್ರಕರ ಬೆಳಗಿನೊಡನೆ ನಿರಂತರವಾಗಿ ಅರ್ಥಾತ್ ಅಖಂಡವಾಗಿ ಕಾಣುವಂಥ ಮೃಗಜಲದ ಮಹಾಪೂರವು ಚಂದ್ರೋದಯವಾಯಿತೆಂದರೆ ಅಡಗಿ ಹೋಗುವುದು. का बाळत्व निघोनी जाय तै बागुल नाही त्राय पै जळा लिया इंधन न होय ಇಂಧನ ದೇವಿ. ಕಳೆಯಲಾಗಿ ಬಾಲ್ಯವು ಕಳ್ಳಿ ಬಾಬಾನದುಳಿಯುವುದಿಲ್ಲ ಭಯವು ಸುಟ್ಟು ಹೋದ ಮೇಲೆ ಕಾಷ್ಟವು ಅಡುಗೆಯಾಗದು. ಬಾಲ್ಯವು ಕಳೆಯಲಾಗಿ ಕಳ್ಳಿ ಬಾಬಾನ ಭಯವು ಉಳಿಯುವುದಿಲ್ಲ. ಅದರಂತೆ ಕಟ್ಟಿಗೆ ಸುಟ್ಟು ಹೋದ ಮೇಲೆ ಅಡಿಗೆಯಾಗುವುದಿಲ್ಲ. ನಾನಾ ತೇವು ಆಲಿಯಾ ಪಾಠಿ ತೈ ಸ್ವಪ್ನನ ದಿಸೆ ದಿಟ್ಟಿ ತೈಸಿ ಅಹಂ ಮಮತಾ ಕಿರೀಟಿ ನುರೇಚಿತಯ. ಅಥವಾ ನಿದ್ರೆಯಿಂದ ಎತ್ತರವಾಗಲು ಸ್ವಪ್ನ ಕಾಣುವುದಿಲ್ಲ ದೃಷ್ಟಿಗಳು. ಅರ್ಜುನ ಅದರಂತೆ ಅಹಂಕಾರ ಮಮಕಾರಗಳು ಉಳಿಯುವುದಿಲ್ಲ ಅವನಿಗೆ. ಅಥವಾ ನಿದ್ರೆಯಿಂದ ಎತ್ತರವಾದ ಮೇಲೆ ನಮ್ಮ ಕಣ್ಣಿಗೆ ಸ್ವಪ್ನ ಕಾಣುವುದಿಲ್ಲ. ಅದರಂತೆ ಹೇ ಅರ್ಜುನ ಅವನಿಗೆ ಅಹಂಕಾರ ಮಮಕಾರಗಳು ಉಳಿಯುವುದಿಲ್ಲ. ಮಗ ಸೂರ್ಯ ಅಂಧಾರ ಲಾಗಿ ರಿಘೋಕಾ ಭರತೆ ಸುರಂಗಿ ಪರಿತೋ ತಯಾತ ಭಾಗಿ ನಾಹಿ ಚಿಜೈಸ. ಸೂರ್ಯ ಕತ್ತಲೆ ಶೋಧಿಸುವುದಕ್ಕಾಗಿ ಪ್ರವೇಶಿಸಿದರು ಯಾವುದೇ ಗವಿಯೊಳಗೆ, ಆದರೆ ಅದು ಅವನ ಪಾಲಿಗೆ ಸಿಗುವುದೇ ಇಲ್ಲ. ಸೂರ್ಯನು ಕತ್ತಲೆ ಶೋಧಿಸುವುದಕ್ಕಾಗಿ ಯಾವುದೇ ಗುಹೆಯಲ್ಲಿ ಪ್ರವೇಶಿಸಿದರೂ ಅದು ಅವನ ಪಾಲಿಗೆ ಸಿಗುವುದೇ ಇಲ್ಲ. ತೈಸಾ ಆತ್ಮತ್ವೇ ವೇಷ್ಟಿಲಾ ಹೋಯೇ ತೋ ಜಯಾತಯ ದೃಶ್ಯಾತೆ ಪಾಹೆ ತೇ ದೃಶ್ಯ ದೃಷ್ಟೇ ಪಡಯಿಸಿ ಹೋತ ದಾಯೇ ದಯಾ ಚೇತಿ ರೂಪ. ಆತ್ಮಭಾವದಿಂದ ಆವೃತನು ನೋಡಿದರೂ ಯಾವುದೇ ದೃಶ್ಯವನ್ನು ಆ ದೃಶ್ಯ ತಾಳುವುದು ಅದೇ ರೂಪವನ್ನು ದ್ರಷ್ಟಾಭಾವದೊಂದಿಗೆ. ಆತ್ಮಭಾವದಿಂದ ಆವೃತನಾದವನು ಯಾವುದೇ ದೃಶ್ಯ ನೋಡಿದರೂ ಆ ದ್ರಷ್ಟಾಭಾವದೊಂದಿಗೆ ಅದೇ ರೂಪ ತಾಳುವುದು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.